ಇವ ಬಾಬಿ ನಾನು ಅತ್ತಿಯರಿಗೆ ಏನಾರ ಒಂದು ಸುಳ್ಳ ಏನಾರ ಒಂದು ಕಾರಣ ಹೇಳ್ತೀನಿ. ಬಾ ಆಕಿನ ಮದ್ಲು ಹೇಳ್ಕೊಂಡು ಹೋಗು. ಬಡ ಬಡ ಯಾವ್ದಾರ ಒಂದು ಹುಡುಗಕ್ಕೆ ತೋರಿಸಿ ಫಿಕ್ಸ್ ಮಾಡು. ನಾ ಬರ್ತಂತೆ ಎಲ್ಲ ಮಾತುಕತೆಗೆಲ್ಲ ಬಂದು ಎಳೆದು ಮಾಡ್ತೀನಿ. ಅವ್ರನ್ನೆಲ್ಲ ಕರ್ಕೊಂಬರ್ತೀನಿ. ಬಡ ಬಡ ಈ ಒಂದು ತಿಂಗಳದಾಗ ಇಲ್ಲ ಇನ್ನೊಂದು 2 ತಿಂಗಳದಾಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಇಲ್ಲಾಂದ್ರೆ ಈಕಿ ಬಗ್ಗ ಮಗಳಲ್ಲಿ ಇಕ್ಕಿ ಬಾ ಹೋಗಂಬ. ನೀಲಿ ಯಾಕವ ಯಾಕ ಎಲ್ಲರೂ ಏನೋ ಒಂಚೂರು ಬಾಯಿ ಮಾಡ್ದಂಗೆ ಆತು. ಅಲ್ಲ ನಾನೇನು ಕದ್ದಿ ಕೇಳಿಸ್ಕೊಳಿಲ್ಲ. ಅಲ್ಲ ಇಲ್ಲಿ ನಾನು ಕೋಣೆಗೆ ಹೊಂಟಿದ್ದೆ, ನಿಮ್ಮ ಕೋಣೆಗಿಂದ ದನಿ ಬಂತು. ಮತ್ತೆ ಹಂಗೆ ಮಾತಾಡ್ಕೊಂತ ಹೊರ ಬಂದ್ರಲ್ಲ, ಅದಕ್ಕೆ ಕೇಳಿದೆ ಯಾಕ ಈಕಿ ಮಾನ್ಯ ಅದಕ್ಕೆ ಮಕ್ಕ ಸಪ್ಪು ಮಾಡ್ಕೊಂಡಾಳ. ಬೀಗ್ರ ಏನಾತ್ರಿ? ಅಲ್ಲ ಏನಾರ ಇಬ್ರು ಅಕ್ಕ ತಂಗಿರ ಜಗಾಡಿದ್ರ ಏನ? ಏ ಬೀಗ್ರ ಹಂಗೇನಿಲ್ರಿ, ಏನು ಹಂಗೇನಿಲ್ಲ. ಒಂಚೂರು ಕೆಲಸ ಇತ್ರೆ, ಅರ್ಜೆಂಟ್ ಹೋಗಬೇಕಿತ್ರೆ, ಅದಕ್ಕೆ ಹೋಗೋಣ ಅಂತಂದೆಲ್ಲ ಅದಕ್ಕೆ ಮಕ್ಕ ಬೇಸರ ಮಾಡ್ಕೊಂಡಾಳ್ರಿ. ಹೌದ್ರಾ? ಆಕಿನ ಕರ್ಕೊಂಡು ಹೋಗ್ಬೇಕನ್ನೋದು ಕೆಲಸ ಇತ್ತಂದ್ರೆ ಹೋಗ್ರಿ. ಮತ್ತು ಅದರಿಂದ ಪಾಪ ನಮ್ದು ಹೊಟ್ಟೆಲಿಂದ ಮತ್ತೆ ಕೆಲಸ ನಿಲ್ಬಾರ್ದಲ್ಲ, ಅದಕ್ಕೆ. ಅತ್ತಿ ಹಂಗೇನಿಲ್ಲ, ಇಲ್ಲಿ ಇರೋದ ಬೇರೆ, ಇವ್ರು ನಿನ್ನ ಮುಂದೆ ಹೇಳತ್ತಿರೋದ ಬೇರೆ. ಏ ಮಾನ್ಯ ಸುಮ್ಮನೆ ಹಂಗೆಲ್ಲ ದೊಡ್ಡವ್ರ ಮಾತಾಡ ಮುಂದೆ ಅಡ್ಡಾಡಿ ಮಾತಾಡಬಾರ್ದು. ಇವ ಆಕಿನ ಕರ್ಕೊಂಡು ನೀ ಹೋಗಿ ಅರ್ಬಿ ಪ್ಯಾಕ್ ಮಾಡ್ಕೊ ಹೋಗು. ನಾನು ಅತ್ತಿರಿಗೆ ಹೇಳ್ತೀನಿ ತಗೋ. ಬಾಳೆ ಹೋಗಂಬ. ಬ್ಯಾಗ್ನಾಗೆಲ್ಲ ಅರ್ಬಿ ಕಿತ್ತಾಕಿ ಅಲ್ಲ, ಬಾ ಅವನ್ನೆಲ್ಲ ಚಂದಿಗೆ ಎಲ್ಲೆಲ್ಲಿ ಏನೇನಿತ್ತು ನೋಡು, ಒಂದು ಜೋಡಿಸ್ಕೊ ಬಾ. ಒಣ ಹಾಕಿದ್ದು ಹಿಂದೆ ಇತ್ತಲ್ಲ ನೋಡು, ಒಂಚೂರು ಮಡಿಚಿಟ್ಕೋ ಬಾ. ಬಡ ಬಡ ಬಾ ಹೋಗಂಬ. ಇಲ್ಲ ನಾನು ಸತ್ಯ ಹೇಳ್ತೀನಿ, ನೀವು ಯಾರು ನಾನು ಮುಚ್ಚಿಡಕ್ಕೆ ಆಗಂಗಿಲ್ಲ. ನಾನು ಸರಿ ನಾ ಅತ್ತಿ ಮುಂದೆ ಹೇಳ್ತೀನಿ. ಏ ಮಾನ್ಯ ಸ್ವಲ್ಪ ತಡಿ, ಹಂಗೆ ಯಾಕೆ ಅವಸರ ಮಾಡತ್ತಿ? ಅಲ್ಲ ನಾ ಹೇಳ್ತೀನಿ, ನಾಳೆ ಅತ್ತಿರಿಗೆ ನೀವು ಊರಿಗೆ ಹೋಗೋದು ಏನು ದೊಡ್ಡ ವಿಚಾರನ ಅದೇನಾರ? ನಾ ಎಲ್ಲ ಹೇಳ್ತೀನಿ, ಹೋಗಿ ಅರ್ಬಿ ಇಟ್ಕೊ ಹೋಗು. ಅತ್ತಿ ಇವರೆಲ್ಲ ಹೇಳತ್ತಿರೋದು ಸುಳ್ಳ, ಎಲ್ಲ ಕಟ್ಟಿ ಕಟ್ಟಿ ಹೇಳತ್ತಾರ. ನನಗ ಬೇರೆ ವಿಚಾರನ ಐತಿಲ್ಲಿ. ಬೇರೆ ವಿಚಾರ ಐತಿ? ಏನೈತಿ? ಅತ್ತಿ ನಾ ಒಂದು ವಿಚಾರ ಹೇಳ್ತೀನಿ, ನೀ ಸಿಟ್ಟಾಗ್ತೀಯ ಏನೋ, ನನಗೆ ಅದು ಬೇಡ. ಆದ್ರೆ ನನ್ನ ಮನಸ್ಸಿನಾಗ ಇರೋದು ಹೇಳ್ಬಿಡ್ತೀನಿ. ಇಲ್ಲ ಅಂದ್ರೆ ಇವರು ನನ್ನ ಕರ್ಕೊಂಡು ಹೋಗಿ ಬೇರೆ ಯಾರಿಗಿರೋ ಗಂಟು ಹಾಕ್ಬಿಡ್ತಾರೆ ಈಗ ನನ್ನ. ಅಂದ್ರೆ ನಿನಗೆ ಲಗ್ನ ಹಾಕಿ ಇಷ್ಟ ಇಲ್ಲನ? ಅಲ್ಲ ಯಾರ ಹುಡುಗನ ಪ್ರೀತಿ ಗೀತಿ ಮಾಡಕತ್ತೀಯನ ಮತ್ತೆ? ಏ ಬೀಗ್ರ ಹಂಗೆಲ್ಲ ಇಲ್ರಿ, ನಮ್ಮ ಹುಡುಗಿ ಅಪ್ಪಟ ಅಪ್ಪಟ ಬಂಗಾರ್ರಿ, ಅಂಥವೆಲ್ಲ ಮಾಡಾಕಿಲ್ರಿಕಿ. ಏ ಮಾನ್ಯ ನಡಿ ಅರ್ಬಿಟ್ಕೊ ನಡಿ. ಹೌದು ಹೌದ್ರಿ ಅತ್ತೀರ, ಆಕಿ ಈಗ ಜಲ್ದಿ ಬೇಡ ಲಗ್ನ ಅನ್ನಕತ್ತಾಡ್ರೆ, ನಾವು ಫೋರ್ಸಿಲೆ ಮಾಡಾತೀವಲ್ಲ ಅದಕ್ಕೆ ಹಂಗೆ ಮಾಡಾತಾಡ್ರಿ. ಇಲ್ಲ ಅತ್ತಿ ಲಗ್ನ ಹಾಕ್ತೀನಿ, ಆದ್ರೆ ಇವ್ರು ತೋರ್ಸೋ ಹುಡುಗನಲ್ಲ. ಮತ್ತೆ ಯಾರನ್ನಾಗ್ತಿ? ಏ ನೀಲಿ ನೀ ಸುಮ್ಮನಿರ, ನೀ ಏನು ಅಡ್ಡ ಮಾತಾಡಕ್ಕೆ ಹೋಗ್ಬೇಡ. ಬಾಯಿಗೆ ಹೊಡಿತಿ ನೋಡು. ಮತ್ತೆ ನೀ ಏನಾರ ಅಡ್ಡ ಬಂದೆ ಅಂದ್ರೆ ಈಗ ಹೇಳು ಮಾನ್ಯ, ಮನಸ್ಸು ಬಿಚ್ಚಿ ನಿನ್ನ ಮನಸ್ಸಿನಾಗ ಏನೈತಿ ಹೇಳು. ಯಾರನ್ನಾರ ಪ್ರೀತಿ ಮಾಡತ್ತಿದ್ರು ಹೇಳು, ಇಲ್ಲ ಈ ಲಗ್ನ ಇಷ್ಟ ಇಲ್ಲ ಅಂದ್ರೆ ಹೇಳು. ಏನು ಹೇಳ್ಬಿಡತ್ತಾಗ, ನಿಮ್ಮ ಹೂವು ಅಂಜ್ಬೇಡ, ನಿಮ್ಮ ಅಕ್ಕಗೆ ಅಂಜ್ಬೇಡ, ನಾನು ಅದನ್ನ ತಗೋ. ಅತ್ತಿ ಅದು ಅದು ಏನಂದ್ರ, ನಾನು ಒಂದು ಹುಡುಗನ್ನ ಪ್ರೀತಿ ಮಾಡತ್ತೀನಿ ಕರೆವು, ಅದು ನಾನು ಪ್ರೀತಿ ಮಾಡತ್ತನ. ಆದ್ರೆ ಹೇಳೋದು ಹೆಂಗಂತ ಅಂಜಿಕ್ ಬರಕತ್ತೈತಿ. ಹೌದಾ? ಅಯ್ಯ ಹುಚ್ಚುಡುಗಿ, ಪ್ರೀತಿ ಮಾಡತ್ತಿದ್ದು ಹೇಳ್ಬೇಕಿಲ್ಲ. ಅದೇನಾಗದು, ಅದೇ ಹುಡುಗನ್ ಕೊಟ್ಟ ಲಗ್ನ ಮಾಡಿದ್ರೆ ಆತ್ ಬಿಡು. ನಿಮ್ಮವು ಏನಂದ್ರೆ ನಾ ಕೇಳ್ತವ, ನಾ ಮಾಡ್ತೀನಿ. ಇದ ಮಾತ ಕರೆವಾ ಅತ್ತಿ? ಹೂನವಾ ಇದ ಮಾತ, ಹೇಳ ಯಾರಂತೇಳಿ. ಅತ್ತಿ ಆಕಿ ಒಪ್ಪಿದ್ರು ನಾವು ಒಪ್ಪಂಗಿಲ್ಲ. ನೀವು ಆಕಿ ಮಾತೇನು ಕೇಳಕ್ ಹೋಗ್ಬಿಡ್ರಿ. ಬ್ಯಾಡ್ರಿ, ಆ ಹುಡುಗ ಕೆಲಸ ಇಲ್ಲ ಉದ್ಯೋಗ ಏನಿಲ್ಲ, ಅದಕ್ಕೆ ನಾವು ಬೇಡ ಅನ್ನತ್ತೀವಿ. ಆಕಿ ಹೇಳಿದ ಮಾತು ಕೇಳಕ್ ಹೋಗ್ಬಿಡ್ರಿ, ಬಿಟ್ಬಿಡ್ರಿ ಸುಮ್ಮನೆ. ಏ ನೀಲಿ ನಾ ಹೇಳಿಲ್ಲ ನಿನಗೆ ಗಂಟೆ ಮಾತಾಡ ಅಂತಂದು. ತಡಿ ಹೇಳವ, ನೀ ಹೇಳ. ಅತ್ತ ಯಾರು ಉದ್ಯೋಗ ಪದ್ಯೋಗದ ಆಮೇಲೆ ವಿಚಾರ, ಮೊದಲು ಪ್ರೀತಿ ಮಾಡಿಯಾ? ಯಾರ ಹುಡುಗ ಹೇಳ ಹೇಳ. ಅತ್ತಿ ಬೇರೆ ಯಾರು ಅಲ್ಲ, ನಿಮ್ಮ ಮಗ ಚಂದ್ರು. ಏನು ನನ್ನ ಮಗ ಚಂದ್ರುನ? ಅಲ್ಲ ನೀನೇನ ಪ್ರೀತಿ ಮಾಡತ್ತಿ ಬಿಡು. ಆತನು ಪ್ರೀತಿ ಮಾಡತ್ತಾನ. ನಾವು ಇಬ್ರು ಒಬ್ರಿಗೊಬ್ರು ಭಾಳ ಇಷ್ಟಪಟ್ಟಿವತ್ತಿ. ನಮ್ಮನ್ನ ಅಗಲ್ಸ್ಬೇಡ್ರಿ ಪ್ಲೀಸ್, ಅಗಲ್ಸ್ಬೇಡ್ರಿ ಅತ್ತಿ. ಅಯ್ಯ ಅತ್ತಿ ಹೇಳಿಲ್ಲ ನಾನು, ಆಕಿ ಮಾತು ಯಾಕೆ ಹೇಳ್ತೀರಿ? ಆಕಿಗೆ ಬುದ್ಧಿಲ್ಲ, ಏನೋ ತಿಳುವಳಿಕಿಲ್ಲ, ಎರಡಕ್ಕೂ ಹಂಗೆ ಮಾಡ್ತಾವು. ಸುಮ್ ಬಿಟ್ಬಿಡ್ರಿ, ಬೇಡ. ಅಲ್ಲ ಹುಡುಗಿ, ನೀನು ಇಬ್ರು ಇಷ್ಟಪಟ್ಟಿರ ಅಲ್ಲ, ಮತ್ತು ನೀನು ನೋಡ್ರಿ ಹಿಂಗಂತಿ. ನಿಮ್ಮ ಅಕ್ಕ ನೋಡಿದ್ರೆ ಬೇಡ ಆತಗೇನು ಉದ್ಯೋಗ ಇಲ್ಲ ಅಂತಾಳ, ಮತ್ತು ನಿಮ್ಮ ಅವನು ಹಂಗೆ ಅಂತಾಳ. ನೀನು ನಿಮ್ಮ ಕರೆ ಅವ್ರು ಹೇಳೋದು ಮಾತೇನು? ನನ್ನ ಮಗಗೇನು ಉದ್ಯೋಗ ಐತೆ ಏನೈತವ? ಬೇಡ, ಒಂದು ಚಲೋ ಹುಡುಗನ ಯಾರ ದೊಡ್ಡ ದೊಡ್ಡ ನೌಕರಿ ಇದ್ದತ್ತ ನೋಡಿ ಮಾಡ್ಕೊರವ. ಯಾಕೆ ಬೇಕು ನನ್ನ ಮಗನ ಕಟ್ಕೊಂಡು ಜೀವನ ಮಾಡ್ಕೋತಿ? ನೋಡೋಣ, ಅದು ನಡೆ ಬರ್ದಾಗ ಯಾರದಾರ ಏನು ಅದು ಒಂದು ಉದ್ಯೋಗ ಸಿಕ್ಕ ಮೇಲೆ ಬೇರೆ ಕನ್ನೆ ನೋಡ್ತೀವಿ, ಅವಾಗ ನೋಡೋಣ. ನೀನು ಹಿಂಗೆ 30 ವರ್ಷದ ಹುಡುಗನ ಮಾಡ್ಕೊಂಬಿಡವ, ಯಾಕೆ ಬೇಕು? ಇಲ್ಲ ಅತ್ತಿ, ಮಾಡ್ಕೊಂಡ್ರೆ ನಾನು ಅತ್ತೆನ ಮಾಡ್ಕೋತೀನಿ. ಇಲ್ಲ ಅಂದ್ರೆ ನಾನು ವಿಷಯ ತೊಗೊಂಡು ಸತ್ತೋಗ್ತೀನಿ. ನಾನು ಇನ್ನೊಬ್ರು ಕೊಟ್ಟ ತಲೆ ಕಶ್ವಲ್ಲ, ಯಾಕಂದ್ರೆ ನಾವಿಬ್ರು ಅಷ್ಟು ಇಷ್ಟಪಟ್ಟಿವಿ. ನಾನಂತರೂ ಅತನ್ ಬಿಟ್ಟು ನಾ ಬದುಕಲ್ಲ. ಅದು ಬೇಕಿದ್ರೆ ಇನ್ನೊಂದು ಮದುವೆ ಮಾಡ್ಕೊಳಕ್ ಬದುಕಿದ್ದು, ಆದ್ರೆ ನಾನು ಅತನ್ ಬಿಟ್ಟು ನಾ ಬೇರೆ ಯಾರ ಕೈಗೂ ತಲೆ ಕಟ್ಸ್ಕೊಳಂಗಿಲ್ಲ ನಾನು. ಅಯ್ಯ ಹುಚ್ಚುಡುಗಿ, ಅಲ್ಲ ಏನು ಮಾತಾಡ್ತೀನಿ ನೀನು? ಹೋತನವ ಬದುಕಿ ಬಾಳ್ಬೇಕಾದ ಹುಡುಗಿ ಹಂಗೆ ಮಾತಾಡಬಾರ್ದು. ಏನು ಮಾಡ್ಬೇಕವ? ಬಾ ಅಲ್ಲಿ ನಿಮ್ಮ ಮಾವನಂತಲ್ಲೇ ಕರ್ಕೊಂಡು ಹೋಗೋಣ. ಅಲ್ಲಿ ಮಾವ ಏನಂತಾನ ನೋಡ್ತೀನಿ, ಬಾ ಅಲ್ಲಿ ಹೋಗಮ್ಮ ನಿಮ್ಮ ಮಾವನಂತಲ್ಲೇ. ಏ ನಿನಗೆ ಒಂದ್ಸಲ ಏನು ಅರ್ಥ ಇರಲಿಲ್ಲ, ಹೋಗಿ ಮತ್ತೆ ಅತ್ತಿ ಮುಂದೆ ಹೇಳ್ತಿದ್ದಿ. ಅಲ್ಲ ನಿನಗೆ ಬೇಡ ಅಂತ ಹೇಳ್ದಂಗಿಲ್ಲ, ನೀನು ಸೊಕ್ಕನ ಮೈಯಾಗ. ಇವ ನಾ ಅಕ್ಕನ ಮಾತು ಕೇಳಂಗಿಲ್ಲ. ನಾನು ನಿನಗೆ ಹೇಳ್ತೀನಿ, ನೀನೇನಾರ ನಂಗೆ ಚಂದ್ರನ್ ಕೊಟ್ಟ ಲಗ್ನ ಮಾಡಲಿಲ್ಲ ಅಂದ್ರೆ ನಾ ಮಾತ್ರ ಬದುಕಿರಂಗಿಲ್ಲ ನೋಡು. ನಾ ಆದ್ರೆ ಚಂದ್ರನ್ ಕೊಟ್ಟಾಗ ನಾನು ಲಗ್ನ ಆಗೋದು. ಏನು ಲೇಕಿ ನಿಮ್ಮ ತಂಗಿ ಹಿಂಗಂತಾಳ? ಯವ್ವ ಯಾಕ ನಂಗೆ ಅಂಜಿಕೆ ಬರ್ತವ? ಅಲ್ಲ ನನಗರ ಯಾರು? ನೀನು ನಿಮ್ಮ ತಂಗಿ ಇಬ್ರೆ, ನಿಮ್ಮಿಬ್ಬರು ನೋಡ್ಕೊಂಡೆ ಬದುಕಕತ್ತೀನಿ. ನಾಳೆ ಆಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾನು ಮಾತ್ರ ಜೀವಂತಿರಂಗಿಲ್ಲವ. ಯವ್ವ ಏನಾರಕ್ಕಾಗಲಿ, ಆಕೆ ಹೇಳ್ದಂಗೆ ಆಗಲಿ ತಗೋ, ನಾವಲ್ಲವ. ಅಲ್ವೇ ಆಕೆ ಹೇಳ್ತಾ ಅಂತ ಕೊಡಿದ್ರೆ ಜೀವನ ಹಾಳಾಗೋದನ್ನ ಅಕ್ಕಿದಲ್ಲ ನಾಳೆ ಮುಂದೆ. ಈಗ ನಾವು ಅದ್ರ ಯಾಕೆ ಬಿಡದಾಡಕತ್ತೀವಿ? ಆಕೆ ನಾಳೆ ಚಂದಾಗಿರ್ಲಿ ಅಂತಂದು ಹೋದಿಲ್ಲ. ನೀನು ಯಾಕೆ ಅದನ್ನ ಅರ್ಥ ಮಾಡ್ಕೋಲ್ಲಿ?
ಇವ ಚಂದನ ಚರಣ ಆಕಿ ಇಷ್ಟಪಟ್ಟಾಳ ಆತ್ ಬಿಡು ಆಕಿ ಜೀವನ ಆಕಿ ಆರಿಸ್ಕೊಂಡಾಳ ಆಕಿ ಏನಾರ ಮಾಡ್ಕೊಳ್ಳವ ಇವ ನಾಳೆ ಏನಾರ ಮಾಡ್ಕೊಂಡು ನಾ ಏನು ಮಾಡಲಿ ಇವ ನಾವಲ್ಲವ ಇವ 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 ನನ್ನ ಮಾತು ಕೇಳು ರೀ ನಿಮ್ಮ ಹಂತಕ್ಕೆ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಹೌದಾ? ಯಾವ ವಿಚಾರವಾಗಿ? ಏನೋ ಎಲ್ಲರೂ ಕೂಡಿ ಬಂದಿರಪ್ಪ, ಏನೋ ಭಾಳ ಗಂಭೀರವಾದ ವಿಚಾರ ಏನೋ ಅನ್ಸತೈತಿ. ಏನು ಹೇಳು? ಅದೇನಂದ್ರಿ ಏನು? ಹೌದಾ? ಅಲ್ಲ ಈಗ ತಡಿ, ಅಕ್ಕರೆ ಮತ್ತೆ ಈಗ ನಿಮ್ಮ ಅಭಿಪ್ರಾಯ ಇದ್ರ ಮ್ಯಾಗ ನಮ್ದೇನು ಹಂಗೇನಿಲ್ರಿ. ನಿಮ್ಮ ಅಭಿಪ್ರಾಯ ಹೇಳ್ರಿ. ಮತ್ತು ನಿಮ್ಗೆ ಇಷ್ಟ ಐತೆ ಇಲ್ಲ ಫಸ್ಟ್ ನಿಮ್ಮನ್ನು ಕೇಳ್ಬೇಕಲ್ರಿ, ಮಗಳನ್ನ ಕೊಡೋರು ನೀವು, ನಿಮ್ಮನ್ನು ಕೇಳ್ಬೇಕು ನಾವು. ಏನಂತ ನೀವು ಹೇಳ್ರಿ ಮೊದ್ಲು. ನೋಡ್ರಿ ಬೀಗ್ರ, ನಾನು ಮೊದಲೆಲ್ಲ ಬ್ಯಾಡ್ ಅಂದಿದ್ನಿ ಬಿಡ್ರಿ, ಆದರೆ ಈಕೆ ಗಟ್ಟಿ ಹಠ ಹಿಡಿದ್ಬಿಟ್ಟಾಡ್ರಿ. ನಾನು ಮಾಡ್ಕೊಂಡ್ರೆ ಆತನ ಮಾಡ್ಕೋತೀನಿ, ಇಲ್ಲಾಂದ್ರೆ ಸಾಯ್ತೀನಿ ಅಂತಂದು. ಮತ್ತು ಎರಡು ಇಷ್ಟಪಟ್ಟವ್ರೆ, ಹೋಲ್ ಬಿಡ್ರಿ. ಹೌದು ಮತ್ತೆ ಏನ್ಕೆನಾರು ಮಾಡ್ಕೊಂಡ್ರಿ ಏನು ಮಾಡ್ಬೇಕ್ರಿ? ಅವ್ರನ್ನ ನೋಡ್ಕೊಂಡು ಬದುಕಾಕತ್ತೀನಿ ರೀ ನಾನು. ಇರ್ಲಿ ಬಿಡ್ರಿ, ಆಕಿ ತನ್ನ ಜೀವನ ಆಡ್ಸ್ಕೊಂಡ್ರೆ ತಾ ಹೆಂಗಾರ ಭಾಳ ಬದುಕೊಳ್ಳಾಕ, ಅದಕ್ಕೆ ನನಗೇನು ಅಭ್ಯಂತರ ಇಲ್ರಿ. ಬಂದಲ್ಲ ಚಂದ್ರನು ಬಂದ. ಚಂದ್ರು, ಏನಪ್ಪ ಇದು? ಇಲ್ಲಿ ಕೇಳಾಕತ್ತೀನಿ. ಅಲ್ಲ ಮತ್ತೆ ಏನು ವಿಚಾರ ಇದು? ಏನಪ್ಪ ಯಾವ ವಿಚಾರ? ಅದ ನೀ ಮಾನ್ಯನ ಪ್ರೀತಿ ಮಾಡತ್ತಿ ಅಂತ, ಆಕಿನೂ ನಿನ್ನ ಪ್ರೀತಿ ಮಾಡತ್ತಾಳಂತ. ಈಗ ಅವ್ರವರು ಮದುವೆ ಮಾಡಕ್ಕಂತಂದು ಕರ್ಕೊಂಡು ಹೊಂಟಿದ್ರಪ್ಪ ಅವ್ರ ಮನೆಗೆ. ಆಕಿ ಗಟ್ಟಿಗೆ ನಾವಲ್ಲ, ನಾನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ, ಆದ್ರೆ ಮಾವನ್ನ ಮಾಡ್ಕೋತೀನಿ ಅನ್ನತ್ತಾಳ. ಅದಕ್ಕೆ ಮತ್ತೆ ನೀನು ಕರೆವಾ ಆಕಿನ ಪ್ರೀತಿ ಮಾಡತ್ತಿದ್ದೆ? ಹೌದಪ್ಪ, ಆದ್ರೆ ನನಗೆ ಹೇಳೋ ಧೈರ್ಯ ಇರಲಿಲ್ಲ. ಕರೆವು ಅಲ್ಲಲ್ಲ ನನ್ನ ಮುಂದೆ ಒಂಚೂರು ಬಾಯ್ ಬಿಡ್ಬಾರ್ದಲ್ಲ. ಯವ್ವ, ಹೆಂಗೆ ಹೇಳಬೇಕು? ಯಾ ಕೆಲಸ ಇಲ್ಲ ಏನಿಲ್ಲ, ಹೇಳಕ್ರ ಮಕ್ಕ ಬೇಕಾ ಬೇಡ? ಸರಿ ಬಿಡಪ್ಪ, ಆತು. ಆದ್ರೆ ಬೀಗ್ರ, ನಾವೊಂದು ನಿರ್ಧಾರ ತೊಗೊಂಡೇನ್ರಿ, ಆ ನಿರ್ಧಾರಕ್ಕೆ ನೀವು ಬದ್ಧವಾಗಿರ್ಬೇಕು ನೋಡ್ರಿ. ಹೇಳ್ರಿ ಬೀಗ್ರ, ನೀವೇನಂತೀರಿ ಅದು ನಾವು ಅಂತಿಂತವ್ರಿ. ನೋಡ್ರಿ ಬೀಗ್ರ, ಈಗ ಇವರಿಬ್ರು ಪ್ರೀತಿ ಮಾಡ್ಯಾರ್ರಿ, ಆದ್ರೆ ಇನ್ನೂ ಅದಕ್ಕೆ ಸಂಸಾರ ತೂಗಿಸ್ಕೊಂಡು ಹೋಗುವಷ್ಟು ಜವಾಬ್ದಾರಿ ಆಗಲಿ ಅಥವಾ ಕೈಯಾಗ ಒಂದು ಉದ್ಯೋಗ ಆಗಲಿ ಇಲ್ರಿ. ಹಾಗಾಗಿ ಈಗ ಅವರಿಗೆ ಮದ್ವೆ ಮಾಡಿದ್ರೆ ಒಜ್ಜಾಗತ್ರಿ ಸಂಸಾರ ತೂಗಿಸ್ಕೊಂಡು ಹೋಗಕ್ಕೆ. ಹಾಗಾಗಿ ಸದ್ಯ ಬ್ಯಾಡ್ರಿ. ಈಗ ಅದನ್ನ ಫಿಕ್ಸ್ ಈಗ ಹೆಂಗೋ ಆತಗೆ ಹಾಕಿ ಆತಗೆ ಈಕೆ ಅಂತ ಜೋಡಿ ಆಗ್ಬಿಟ್ಟೈತ್ರಿ. ಈಗ ಏನು ಮಾಡನ್ರಿ, ಆತ ತನ್ನ ಕಾಲ ಮೇಲೆ ತಾನು ಎಂದ್ರವರೆಗೂ ಲಗ್ನ ಮಾಡೋದು ಬ್ಯಾಡ್ರಿ. ಆತ ಹೊಲ್ದಾಗಾರ ಮಾಡಲಿ, ಎಲ್ಲರ ಹೊರಗಾರ ನೌಕರಿ ಹಿಡ್ಕೊಂಡಾರ ಮಾಡಲಿ, ಎಲ್ಲಾರ ಮಾಡಲಿ, ಒಟ್ಟು ಆತನ ಕಾಲ ಮ್ಯಾಗ ಆತ ನಿಂತ್ಕೊಂಡು ಒಂದು ಸಂಸಾರ ತೂಗಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಬಂದ ಮೇಲೆ ಲಗ್ನ ಮಾಡನ್ರಿ. ಮತ್ತು ಇದಕ್ಕೆ ನೀವೇನಂತೀರಿ? ಹೌದ್ರಿ ಬೀಗ್ರ, ಇದು ಭಾಳ ಖುಷಿ ವಿಚಾರ ನೋಡ್ರಿ. ಅದಕ್ಕೆ ಅಂತಾರೆ ನೋಡ್ರಿ, ದೊಡ್ಡವ್ರಿಗೆ ದೊಡ್ಡ ಗುಣ, ದೊಡ್ಡ ಬುದ್ಧಿ, ವಿಚಾರ ಶಕ್ತಿ ಎಲ್ಲ ಅಂತ. ನಮಗೆ ತಲೆಯಾಗ ಬರಲಿಲ್ಲ, ಸುಮ್ಮನೆ ಎರಡು ಪ್ರೀತಿ ಮಾಡತ್ತೋ ಅಂತಂದು ಬೇಡ ಹಂಗೆ ಹಿಂಗೆ ತಗಲ್ಸಕತ್ತಿದ್ವಿ. ಆದ್ರೆ ನೋಡ್ರಿ, ನೀವು ಎಂಥ ಒಂದು ಒಳ್ಳೆ ಉಪಾಯ ಹೇಳಿದ್ರಿ. ಆಯ್ತು ತಗೋರಿ, ಅದಕ್ಕೂ ಈಗ ನಾ ಪ್ರೀತಿ ಮಾಡಿ ಹುಡುಗಿನ ಮದುವೆ ಮಾಡ್ಕೋಬೇಕಂತಂದು ಏನೋ ಒಂದು ಸಾಧನೆ ಮಾಡಕ್ಕೆ ಹೋಗ್ತಾನೆ. ಈಗ ಆತ್ರಿ, ಅವ್ರಿಬ್ರದ್ದು ಅವ್ರು ಇಷ್ಟಪಟ್ಟಂಗೂ ಆಗುತ್ತೆ. ಹಂಗಾಗಲಿ ತಗೋರಿ, ನೀವು ಹೆಂಗೆ ಅಂತೀರಿ ಹಂಗಾಗಲಿ. ಆತಲ್ಲವ ಮಾನ್ಯ, ಈಗರ ಖುಷಿ ಪಡ ಇವ ಮಕ ನೋಡಿ ಹೆಂಗೆ ಮಾಡಿ. ಏನಪ್ಪ ಈಗ ಆಕಿದು ಮುಗೀತು, ಈಗ ನಿನ್ನ ಜವಾಬ್ದಾರಿ ನೋಡು. ಈಗ ಬರೇ ನೀನು ಖುಷಿ ಪಟ್ಟಂಗಲ್ಲ, ಈಗ ನೀನು ಆಕಿನ ಲಗ್ನ ಆಗ್ಬೇಕಂದ್ರೆ ನಿನಗೆ ಹೆಗಲ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಅದಾವೆ ನೋಡು. ಏನು ಮಾಡ್ತೀನಿ ನೋಡು, ಉದ್ಯೋಗ ಅಂತೂ ಒಂದು ಮಾಡೋವರೆಗೂ ನಿನಗೆ ಲಗ್ನ ಆಗಲ್ಲ ನೋಡು. ನಿನ್ನ ಲಗ್ನ ಆಗ್ಬೇಕು, ಏನೋ ಒಂದು ಉದ್ಯೋಗ ಮಾಡ್ಬೇಕು ಮತ್ತೆ ನೀನು. ಆತವ, ನಾಳಿಂದ ನಾನು ಭಾಳ ಕಷ್ಟಪಟ್ಟು ಏನಾರ ಒಂದು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಆತಪ್ಪ, ಖುಷಿ ಆಯ್ತು ನಮಗೂ. ಆಯ್ತಾಯ್ತು, ಒಳ್ಳೇದಲ್ಲಿ ಎರಡು ಜೋಡಿ ಚಂದ ಅದಾವ. ಅಯ್ಯ ಕಲವಕ್ಕ, ಏನಯ್ಯವ ಈ ಕಡೆ ಹೊಂಟಿ? ಬಾ ಮನ್ಯಾಗ ಬಾ, ಚಾ ಕುಡ್ದಾಗ ಏನು ಬಾ ಹೊಟ್ಟೆ. ಅಯ್ಯ ಮಂಜಿ, ಇಲ್ಲ ಯವ್ವ, ಹಿಟ್ಟಿನ ಗಿರಣಿಗೆ ಹೋಗಿದ್ನೆ ಯವ್ವ. ಏನು ಹೇಳಿ, ಲೈಟ್ ಅಯ್ಯವ್ವ 3 ದಿವಸ ಆಯ್ತು ಹಿಂಗೆ ಕಾಡ್ಸಾಕತ್ತೈತೆ ನೋಡು. ಅವು ಏನೋ ಕಂಬ ಬಿದ್ದವಂತವ ಯವ್ವ. ಲೈನ್ ಮ್ಯಾನ್ ಈಗ ಹೇಳಿದೆ, ಕಂಬ ಕುಂದ್ರಸಕತ್ತೀವಿ ಅಕ್ಕ, ಹಾಗಾಗಿ ಕರೆಂಟು ಅಷ್ಟೇನಿದೆ ಇಲ್ಲ, ಯಾವಾಗ ಒಂದು ತಾಸು ಕೊಡ್ತೀವಿ ಮತ್ತೆ ತೆಗೆದ್ಬಿಡ್ತೀವಿ ಅಂತಂದು. ಅವು ನೋಡಿದ್ರೆ ಹಿಟ್ಟಿನ ಪುಟ್ಟಿ ಒಂದು ನಮ್ನಿ ತಿರುಪತಿ ದೇವಸ್ಥಾನದಾಗ ಅದೇನ 3 ದಿವಸಕ್ಕೊಂದು ಬಿಡೋಷ್ಟು ಕ್ಯೂನಾಗ ಇಟ್ಟಿರ್ತಾರಂತಲ್ಲ ಯವ್ವ, ಹಂಗೆ ಇಟ್ಟಾರ ನೋಡು. ಎಲ್ಲಿ ನಮ್ಮ ಪುಟ್ಟಿ ಎಲ್ಲೈತಿ, ಬರೋ ಒಂದು ತಾಸ್ನಾಗ ಯಾರ್ದು ಹಾಕ್ತಾರ ಏನು, ಇವತ್ತೇನಾರು ಹಾಕ್ಯಾರ ನಾನು ತೊಗೊಂಬಂದ್ರಾತು ಅಂತ ನೋಡಕ್ಕೆ ಹೋಗಿದ್ನವ. ಇದಿದೆ ಇಲ್ಲ, ರೊಟ್ಟಿ ಮಾಡಿಲ್ಲ ಬಿಡ ಯವ್ವ. ರೊಟ್ಟಿ ಇಲ್ಲ ಅಂದ್ರೆ ಹೊಟ್ಟಿನ ತುಂಬಲ್ಲ ಯವ್ವ. ಅದು ಅನ್ನ ಏಟ್ ತಿಂದ್ರೂ ಬುರ್ಬುಸೆ, ರೊಟ್ಟಿ ತಿಂದ್ರೆ ಗಟ್ಟಿ ನೋಡು. ಮುಂಜಾನೆ ರೊಟ್ಟಿ ತಿಂದ್ರೆ ಅವನವನು ಒಟ್ಟೆ ಎಸಂಗೆ ಇಲ್ಲ ನೋಡು. ಅದಕ್ಕೆ ನೀವು ರೊಟ್ಟಿನ ಬಂಗಾರ ಆಗೈತೆ ನೋಡು. ಚಪಾತಿಯಾರ ನಮ್ಮ ಮನೆಗೆ ಯಾರೂ ತಿನ್ನಲ್ಲ ಯವ್ವ. ಈ ಗೋಧಿ ಕೂಳು ತಿಂದ್ರೆ ಹೊಟ್ಟೆ ಜಳ ಆಗುತ್ತೆ, ಹೀಟ್ ಆಗುತ್ತೆ ಅಂತಂದು ತಿನ್ನಂಗೆ ಇಲ್ಲ. ನಮ್ಮ ಮನೆಗೆ ರೊಟ್ಟಿ ಇಲ್ಲ ನಡೆಯಂಗಿಲ್ಲ. ನಮ್ಮ ಗಂಡ್ಮಕ್ಳಿಗೆ ಹೊಲಕ್ಕೆ ದುಡಿ ಅಂತವ್ರ, ನಮ್ಗೆ ಅನ್ನೆಲ್ಲಿ ಪರಟಿಗೆ ಆಗುತ್ತೆ, ರೊಟ್ಟಿನ ಬೇಕವ ನಮ್ಗೆ. ಈಗ ನೋಡು, ಹಿಟ್ಟಿಲ್ಲ, ಏನು ಮಾಡ್ಬೇಕು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಅಯ್ಯ ಹೌದಾನೆ ಅಕ್ಕ, ಬಾ ಬೇಕಿದ್ರೆ ನಾ ಒಂದು ಸೇರು ಕೊಡ್ತೀನಿ ಹಿಟ್ಟು. ಯವ್ವ ಕೊಡ ಯವ್ವ, ಪುಣ್ಯ ಬರುತ್ತೆ. ಹಾಕಿಸ್ಕೊಂಡ್ ಮ್ಯಾಗ ನಿಂಗೆ ತಂದು ಕೊಡ್ತನವ. ಆತು ತಡಿ, ಒಂದೇನೋ ವಿಚಾರ ಹೇಳ್ಬೇಕು ನಿಂಗೆ. ಏನ ಮಂಜಿ ಅಂತಾದ ವಿಚಾರ? ಅಲ್ಲ ಯವ್ವ, ನಮ್ಮ ಊರಿನ ಹುಡುಗರಿಗೆ ಅದು ಏನು ಗಾಳಿ ಬಿಟ್ಟೈತೆ ನೋಡ. ಅಲ್ಲ ಇವಕ್ಕೇನು ದಾಡಿಗಿರುತ್ತೆ, ದುಡುದಕ್ಕೆ ಬರಲೇ ಬಡೆವಲ್ವು. ದುಡುದು ತಂದೆ ತಾಯಿನ ಜಾಪನ್ ಮಾಡಂತದ್ದು ಅಂತ ಬುದ್ಧಿಲ್ಲ. ಎಲ್ಲ ಅದೇನೋ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳಕ್ ಹೊಂಟ್ಬಿಟ್ಟು ನೋಡ ಯವ್ವ. ಹೌದಾ? ಯಾರು ಮದುವೆ ಮಾಡ್ಕೊಂಡ್ರ ಮತ್ತೆ? ಅದ ಪ್ರೇಮಿ ಮಗ ರಮೇಶ್ ಮಾಡ್ಕೊಂಡಲ್ಲ ಮದುವೆನ. ಅದು ಗೊತ್ತಿದ್ದದ್ದೇ ಇತ್ತು, ಎಲ್ಲರಿಗೂ ಗೊತ್ತಿತ್ತದ, ಊರಾಗ ಎಲ್ಲರಿಗೂ ಗೊತ್ತೈತಿ.
ಆತ ಗೊತ್ತಿದ್ದ ಬಿಡು. ಆತ ಮದುವೆ ಮಾಡ್ಕೊಂಬನ್ನ. ಈಗ ಆ ಭೀಮೋ ಅಮ್ಮ ಆ ಮುಸ್ರಿ ಹೋಗಲ್ಲ ಗೌಡ್ರ ಮನೆಗೆ ಅಲ್ಲ. ಆಕಿ ಮಗ ನೋಡಿ ಅವ್ವ ನಿನ್ನೆ ಏಕಾಏಕಿ ಮದುವೆ ಮಾಡ್ಕೊಂಬಂದ್ಬಿಟ್ಟಾನ. ಅಲ್ಲ ಪಾಪ ವಯಸ್ಸ ಜೀವ ಮಗನ್ ಮದುವೆ ನೋಡ್ಬೇಕಂತನ ಜೀವ ಗಟ್ಟಿಡ್ಕೊಂಡು ಕುಂತೈತಿ. ಒಂದ್ ಮುದುಕಿಯನ್ನು ಕರ್ಕೊಂಡು ಏಕಿ ಕಳ ಹಾಸ್ಕೊಂಡಿಲ್ಲ ನೋಡು. ಅಲ್ಲ ತಂದೆ ತಾಯಿ ಆಶೀರ್ವಾದ ಅಂತ ಎಷ್ಟು ಕೋಟಿ ಕೊಡ್ತೀವಿ ಅಂದ್ರೂ ಸಿಗಂಗಿಲ್ಲ ಅಂತದು ತಾಯಿ ಮನೆಗಿನ್ನ ಬದುಕೈತಿ. ಆಕಿನ ಬಿಟ್ಟು ಹೋಗಿ ಲಗ್ನ ಮಾಡ್ಕೊಂಬಂದ ನೋಡು. ಅಲ್ಲ ಆಕಿಗೆ ಎಷ್ಟು ನೋವಾಗಿರಕ್ಕಿಲ್ಲ. ಮಗ ಕಣ್ ಮುಂದೆ ಮದುವೆ ಮಾಡ್ಕೊಂಡು ಅಂತಾನ. ನಾಲ್ಕು ಅಕ್ಕಿ ಕಳ ಹಾಕಿ ಆಶೀರ್ವಾದ ಮಾಡಕ್ಕಿಲ್ಲ ಅಂತಂದು ಪಾಪ ಜಗ್ಗಿ ಅಳಾತಿತ್ತು, ಗುಳಾಡಕತ್ತಿತ್ತು. ನಾನು ಅವ್ರ ಮನೆ ಅಂತಲೇ ನಿಂತಿದ್ದೆ. ಹಂಗ ಕಿಟಕಿಯಾಗ ಗಣಿಕೆ ಹಾಕಿ ನೋಡಾತಿದ್ದೆ. ಮತ್ತೆ ಮಗ ಎಷ್ಟು ಮುದುಮಕ್ ಮಾತಾಡ್ತಾನೆ ಗೊತ್ತನು. ಆಕಿಗೆ ಪಾಪ ಅದು ಅಲ್ಲಿ ಮುಸ್ರಿ ತಿಕ್ಕಿ ಅಷ್ಟು ಜಪಾನ್ ಮಾಡಿದ್ರೆ ಅದನ್ನ ನಾಯಿ ಮಾಡ್ದಂಗೆ ಮಾಡ್ತಾನ. ಇನ್ನು ಏಂತ ಬಂದ್ಲು ಇನ್ನು ಏನು ಮಾಡ್ತಾನೋ ಏನ. ಅಯ್ಯ ಹೌದನ. ಅಯ್ಯ ಇದು ಬಿಡು. ಗೌಡ್ರ ಮನೆಗೆ ಇವತ್ತು ಏನಾದ್ ಗೊತ್ತಾನ ಇವತ್ತು? ಹೌದಾ? ಯಾ ಗೌಡ್ರ ಮನೆಗ? ಲಕ್ಷ್ಮಕ್ಕರ ಮನೆಗ. ಲಕ್ಷ್ಮಕ್ಕರ ಮನೆಗ ಏನಾಯ್ತು? ನಾನು ಅವ್ರ ಮನೆ ಇತ್ತಲಾಗ ಒಂದಿಷ್ಟು ಮೆಣಸಿನ್ಕಾಯಿ ಗಿಡ ಹಾಕ್ಯಾರಲ್ಲ, ಒಂದೆರಡು ಬೇಕಾಗಿದ್ವಾ ಅರ್ಜೆಂಟಿಗೆ. ಕೇಳಿ ಇಸ್ಕೊಂಡು ಹರ್ಕೊಂಡು ಹೋದ್ರತಂತ ಮಾಡಿದ್ನವ. ಮುಂದೆ ಹಿಂದೆ ಯಾರೂ ಕಾಣಲಿಲ್ಲ. ನಾನು ಒಂದಾಕ ಹಿತ್ತಲ್ದಾಗ ಹೋಗಿ ಹರ್ಕೊಂಡು ಆಮೇಲೆ ಬೇಕಿದ್ರೆ ಕೇಳಿ ಹಿಡಿದ್ರಾತ್ ಬಿಡು ಅಂತ ಹಿತ್ತಲ್ದಾಗ ಹರಿಯಕ್ಕೆ ಹೋಗಿದ್ದೆವ. ಅಲ್ಲೇ ಅವರು ಮಾತಾಡೋದು ಕೇಳ್ಸಕತ್ತಿತ್ತು. ಅದೇನ ಚಂದ್ರ ಅದನ್ನಲ್ಲ ಅವ್ರ ಅತಿಗೆ ತಂಗಿನ ಲವ್ ಮಾಡ್ಯಾನಂತವ. ಅದ ಏನೋ ಜೋರು ಮಾತುಕತೆ ನಡೆದಿತ್ತು. ಮತ್ತೆ ಕಡೆಗೆ ಹೂ ಅಂದ್ರು ಅಷ್ಟ್ರು. ಅವ್ರು ಮದುವೆ ಮಾಡಕ್ಕೆ ಒಪ್ಪಿದ್ರು. ಏನು ಅಲ್ಲಿಗಿದೆ ನಡೆದೈತೆ ನೋಡ್ ನಾ ಹೇಳಿಲ್ಲ ಏನ ಗಾಳೆ ಬಿಟ್ಟು ಬಿಡು. ಎಲ್ಲ ಹುಡುಗರು ಅದೇನ ಪ್ರೀತಿ ಗೀತಿ ಮಾಡಿ ಎಲ್ಲ ಲಗ್ನ ಹಾಕತ್ತಾವ. ಇವು ದುಡಿಲಿಲ್ಲ ದುಃಖ ಬಿಡಿಲಿಲ್ಲ. ಮತ್ತೆ ಇವ್ಕೊಂಡ್ ಜೊತೆ ಮಾಡ್ಕೊಂತಾವು. ಮತ್ತೊಂದು ವರ್ಷ ತುಂಬಿದ್ರಾಗ ಮತ್ತೊಂದು ಎರಡು ಪಿಯ ಅಂತ ಕೊಡ್ತಾವು. ಇವು ಏನು ಬಾಳೆ ಮಾಡ್ತಾವ ಏನ. ಹೌದೌದು ಭಾರಿ ಕೆಟ್ಟ ಗಾಳೆನ ಬಿಟ್ಬಿಡತ್ತೆ. ಯಾಕೆ ಬೇಕು ಬಿಡವ ಇನ್ನೊಬ್ಬರು ಸುದ್ದಿ ಮಾತಾಡಿ ನಾವೇನು ಕೆಟ್ಟಕ್ಕೆ ಹೋಗೋಣ. ಆಯ್ತು ಕೊಡು ನೋಡಿ ಹಿಟ್ಕೊಂಡು ನೋಡಿ ಇವ ರೊಟ್ಟಿ ಮಾಡ್ತಾನೆ. ನನ್ನ ಗನ್ ಕಾಯ್ತಿರ್ತಾನೆ. ಬಾ ಯಾಕೆ ಇನ್ನೊಬ್ರು ದಾಡ್ಕೊಂಡು ಬಾ ವಯಸ್ಸು ಮಾಡ್ಕೋಬೇಕು ಬಾ. ಪಿಂಡಗಳು ಇವರು ಸಣ್ಣ ಪಿಂಡಗಳು. ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಕೆಲಸವೇ ಸಿಗದೆ ದಿನಾಡಿ. ಎಲ್ಲರ ಕೈಲೂ ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು. ಶಿವಾಚಾರ್ಯನೇ ಇವರಿಗೆ ಸಿಗಲ್ಲ. ಶವಾಂಚಾಕರಿಗೆ ಇವರೇ ಹೋಗಲ್ಲ. ಅಲ್ಲೋ ಇಲ್ಲ ಇಲ್ಲೋ ಇಲ್ಲ ಇಲ್ಲೋ ಇಲ್ಲದ ಅಂತರಶಾಹಿಗಳು. ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಸಹಜ ತೆಗೆಯಲು ಯೋಗ್ಯತೆ ಇಲ್ಲ. ರಿಸರ್ವೇಶನ್ ಇವರ ಜಾತಿಗೆ ಇಲ್ಲ. ಲಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ. ಇನ್ಫ್ಲೂಯೆನ್ಸ್ ಮಾಡಲು ಯಾವ ಮಿನಿಸ್ಟ್ರು ಗೊತ್ತಿಲ್ಲ. ಈ ಪ್ರಕಾರವಾಗಿ ಯಾವುದು ಇಲ್ಲದೆ ಕೆಲಸ ಸಿಗಲ್ಲ. ಒಟ್ಟಲ್ಲಿ ಇವರಿಗೆ ಭವಿಷ್ಯವೇ ಇಲ್ಲ. ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಮಾಡಿ ಕೆಲಸವೇ ಸಿಗದೆ ದಿನಾಳೆ ನಾಡಿ. ಎಲ್ಲರ ಕೈಲು ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು.